Hello my dear students, welcome to the today's class. Today we are going to learn the chapter of function overloading. ಈ ಚಾಪ್ಟರ್ ಅಲ್ಲಿ ನಿಮಗೆ 5 ಮಾರ್ಕ್ ಕ್ವೆಶ್ಚನ್ ಕವರ್ ಆಗುತ್ತೆ. 5 ಮಾರ್ಕ್ ಕ್ವೆಶ್ಚನ್ ಅಲ್ಲೂ ನಿಮಗೆ 2 ಪ್ರೋಗ್ರಾಮ್ಸ್ ಬರುತ್ತೆ. ಪ್ರೋಗ್ರಾಮ್ಸ್ ಅದು ಲ್ಯಾಬ್ ಸೈಕಲ್ ಅಲ್ಲೇ ಇದೆ. ಇಫ್ ಯು ಲರ್ನ್ ದ ಲ್ಯಾಬ್ ಸೈಕಲ್ ಪ್ರೋಗ್ರಾಮ್, ಆಟೋಮೆಟಿಕಲಿ ನೀವು ಈ ಚಾಪ್ಟರ್ ಇಂದ 5 ಮಾರ್ಕ್ ಕ್ವೆಶ್ಚನ್ ನ ಈಸಿಯಾಗಿ ಕವರ್ ಮಾಡ್ಕೋಬಹುದು. ಸೊ ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಹೇಳಿದ್ರೆ ಏನು. ಬಿಫೋರ್ ಲರ್ನಿಂಗ್ ಫಂಕ್ಷನ್ ಓವರ್ಲೋಡಿಂಗ್ ಕಲಿಯೋಕ್ಕಿಂತ ಮುಂಚೆ ನಿಮಗೆ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಚಾಪ್ಟರ್ ಪ್ರಾಪರಾಗಿ ಗೊತ್ತಿರಬೇಕು. ಮೆಂಬರ್ ಫಂಕ್ಷನ್ ಅಂತ ಹೇಳಿದ್ರೇನು, ಕ್ಲಾಸ್ ಅಂದರೆ ಏನು, ಡಾಟಾ ಮೆಂಬರ್ಸ್ ಅಂತ ಹೇಳಿದ್ರೇನು, ಅದು ಗೊತ್ತಿದ್ರೆ ಮಾತ್ರ ನಿಮಗೆ ಫಂಕ್ಷನ್ ಓವರ್ಲೋಡಿಂಗ್ ಅರ್ಥ ಆಗುತ್ತೆ. ಇನ್ನೂ ಕಲ್ತಿಲ್ಲ ಅಂತ ಹೇಳಿದರೆ ಇದರಲ್ಲೇ ನಿಮಗೆ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಅಂತ ವಿಡಿಯೋ ಅಪ್ಲೋಡ್ ಆಗಿದೆ. ಫಸ್ಟ್ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ದೆನ್ ಯು ಲರ್ನ್ ದ ಫಂಕ್ಷನ್ ಓವರ್ಲೋಡಿಂಗ್. ಇಲ್ಲಿ ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಲ್ಯಾಬ್ ಪ್ರೋಗ್ರಾಮು ಕಲ್ತ್ಕೋಬೋದು. ಯು ಕ್ಯಾನ್ ರೈಟ್ ಇಟ್ ಬೈ ಯುವರ್ ಓನ್. ಈ ಓನ್ ಆಗಿ ನೀವು ಲ್ಯಾಬ್ ಪ್ರೋಗ್ರಾಮು ಬರ್ಕೋಬೋದು ಫಂಕ್ಷನ್ ಓವರ್ಲೋಡಿಂಗ್ದು. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಹೇಳಿದ್ರೆ ಏನು. ದೆನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್ ಆಫ್ ಫಂಕ್ಷನ್ ಓವರ್ಲೋಡಿಂಗ್. ನಮಗೆ ಬೇಸಿಕಲಿ ಗೊತ್ತು ಓವರ್ಲೋಡ್ ಅಂತ ಹೇಳಿದ್ರೇನು. ಓವರ್ ಅಂತ ನಾವು ಯಾವಾಗ ಯೂಸ್ ಮಾಡ್ತೀವಿ, ವೆನ್ ವಿ ಆರ್ ಯೂಸಿಂಗ್ ಮೋರ್ ದ್ಯಾನ್ ಲಿಮಿಟ್. ನಮಗೆ ಎಷ್ಟು ಲಿಮಿಟ್ ಇರುತ್ತೆ ಆ ಲಿಮಿಟ್ಗಿಂತ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಓವರ್ಲೋಡ್ ಅಂತ ಹೇಳ್ತೀವಿ. ದ ಸೇಮ್ ಥಿಂಗ್ ಇಲ್ಲಿ ಫಂಕ್ಷನ್ನ ನಾವೇನು ಯೂಸ್ ಮಾಡ್ತಿದ್ದೀವಿ, ಮೋರ್ ದ್ಯಾನ್ ಲಿಮಿಟ್. ಫಂಕ್ಷನ್ದು ಎಷ್ಟು ಲಿಮಿಟ್ ಇದೆ ಆ ಲಿಮಿಟಿಂದ ಜಾಸ್ತಿ ನಾವು ಫಂಕ್ಷನ್ಸ್ನ ಏನು ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಆನ್ ಫಂಕ್ಷನ್ ಓವರ್ ಲೋಡಿಂಗ್. ಫಾರ್ ಎಕ್ಸಾಂಪಲ್ ಫಂಕ್ಷನ್ ಅಂತ ಹೇಳಿದ್ರೆ ಏನು, ನಮಗೆ ಗೊತ್ತು ವಾಟ್ ಗೆಟ್ ಡಾಟಾ ಒಂದು ಫಂಕ್ಷನು, ಡಿಸ್ಪ್ಲೇ ಇಸ್ ಎ ಫಂಕ್ಷನ್. ಇದೆಲ್ಲ ನಾವೇನಂತ ಹೇಳ್ತೀವಿ, ಗೆಟ್ ಡಾಟಾನು ಫಂಕ್ಷನ್, ಡಿಸ್ಪ್ಲೇ. ಯಾವಾಗ ನಾವು ಫಂಕ್ಷನ್ ಅಂತ ಕರಿತೀವಿ ಅಂತ ಹೇಳಿದರೆ, ರಿಮೆಂಬರ್ ಇದು ಸಿಂಪಲಾಗಿ ಹೇಳ್ಕೊಡ್ತೀನಿ. ಯಾವಾಗ ನಾವು ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ವರ್ಡ್ ಅಥವಾ ಟೆಕ್ಸ್ಟ್ ಅಥವಾ ಕೀವರ್ಡ್ ಏನಿದೆ ಅದ್ರ ಪಕ್ಕ ನಾವು ಓಪನ್ ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್ ಹಾಕ್ಕೊಂಡಿದ್ರೆ, ಈ ಓಪನ್ ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್ ಇಂಡಿಕೇಟ್ ಮಾಡುತ್ತೆ ದಿಸ್ ಇಸ್ ಅ ಫಂಕ್ಷನ್. ಹಾಗಾದರೆ ಗೆಟ್ ಡಾಟಾ ಏನಿದು ಫಂಕ್ಷನ್, ಡಿಸ್ಪ್ಲೇ ಏನಿದು ಫಂಕ್ಷನ್. ಸಾರ್ಟ್, ಐ ರೈಟ್ ದ ಎಕ್ಸಾಂಪಲ್ ಆಫ್ ಸಾರ್ಟ್ ಏನಿದು ಫಂಕ್ಷನ್. ಐ ಜಸ್ಟ್ ರೈಟ್ ಹಿಯರ್ ಇನ್ಸರ್ಟ್. ಬರೀ ನಾನು ಏನು ಬರಿತಾ ಇದ್ದೀನಿ, ಇನ್ಸರ್ಟ್ ಬರಿತಾ ಇದ್ದೀನಿ. ಇನ್ಸರ್ಟ್ ಏನಾದರೂ ಫಂಕ್ಷನ್ ಆಗಿದೆಯಾ, ಇಲ್ಲ, ಬಿಕಾಸ್ ಓಪನ್ ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್ ಇಲ್ಲ. ಇಫ್ ಐ ಕ್ಲಿಕ್ ಹಿಯರ್, ರೈಟ್ ಹಿಯರ್ ಓಪನ್ ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್, ದೆನ್ ಇನ್ಸರ್ಟ್ ಏನಾಯ್ತಿದು ಫಂಕ್ಷನ್. ಇಂಡಿವಿಜುವಲಿ ನಮಗೆ ಎಷ್ಟು ಫಂಕ್ಷನ್ಸ್ ಇದೆ ಇಲ್ಲಿ, ಗೆಟ್ ಡಾಟಾ ಇದೆ, ಡಿಸ್ಪ್ಲೇ ಇದೆ, ಸಾರ್ಟ್ ಇದೆ, ಇನ್ಸರ್ಟ್ ಇದೆ, ಬೇರೆ ಬೇರೆ ಥರ ಫಂಕ್ಷನ್ಸ್ ಇದೆ. ಗೆಟ್ ಡಾಟಾ ಒನ್ ಟೈಮ್ ಯೂಸ್ ಮಾಡಿದ್ದೀವಿ, ಡಿಸ್ಪ್ಲೇ, ಸಾರ್ಟ್, ಇನ್ಸರ್ಟ್. ನಿಮಗೆ ಪ್ರೋಗ್ರಾಮ್ ಬರೆದಿದ್ರೆ, ಕಲ್ತಿದ್ರೆ, ಎಕ್ಸಿಕ್ಯೂಟ್ ಮಾಡಿದರೆ ಗೊತ್ತಿರುತ್ತೆ ಫಂಕ್ಷನ್ಸು ಇಂಡಿವಿಜುವಲ್ ಪ್ರೋಗ್ರಾಮಲ್ಲಿ ಫಂಕ್ಷನ್ಸ್ನ ಯಾವ ಥರ ಯೂಸ್ ಮಾಡಿದ್ದೀರಾ ಅಂತ. ಓವರ್ಲೋಡ್ ಅಂತ ಹೇಳಿದ್ರೇನು, ಫಾರ್ ಎಕ್ಸಾಂಪಲ್ ಗೆಟ್ ಡಾಟಾನ ಫಂಕ್ಷನ್ ಇದೆ, ಇದೇ ಫಂಕ್ಷನ್ನ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಪದೇ ಪದೇ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಅಂತ ಒಂದು ಫಂಕ್ಷನ್ ಇದೆ ನಮಗೆ, ಅಲ್ಲಿ ಯೂಸ್ ಹಿಯರ್ ಡಿಸ್ಪ್ಲೇ ಫಂಕ್ಷನ್. ಇನ್ನೊಂದು ಸತಿ ಪ್ರೋಗ್ರಾಮಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಡಿಸ್ಪ್ಲೇ ಅಂತಾನೆ. ದಟ್ ಮೀನ್ಸ್ ಒಂದೇ ಫಂಕ್ಷನ್ ನೇಮ್ ಎಷ್ಟು ಟೈಮ್ ಯೂಸ್ ಮಾಡಿದ್ದೀನಿ ನಾನು, ಇದನ್ನು 2 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಇದನ್ನೇ ನಾವು ಹೇಳೋದು ಓವರ್ಲೋಡ್ ಅಂತ. ಒಂದೇ ಫಂಕ್ಷನ್ ನೇಮ್ನ ನಾವು ಪದೇ ಪದೇ ನಾವು ಏನು ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಆ್ಯನ್ ಓವರ್ಲೋಡ್. ದೆನ್ ವಿ ವಿಲ್ ಸಿ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಓವರ್ಲೋಡಿಂಗ್. ಓವರ್ಲೋಡಿಂಗ್ ಅಂತ ಹೇಳಿದ್ರೆ ಏನು, 2 or more ಫಂಕ್ಷನ್ಸ್, ಎರಡಕ್ಕಿಂತ ಜಾಸ್ತಿ ಫಂಕ್ಷನ್ಸ್ ಅಥವಾ ಒಂದಕ್ಕಿಂತ ಜಾಸ್ತಿ ಫಂಕ್ಷನ್ಸಿಗೆ ಸೇಮ್ ನೇಮ್ ಇರುತ್ತೆ, ಬಟ್ ಡಿಫರ್ ಇನ್ ದ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಇಟ್ಸ್ ಡಾಟಾ ಟೈಪ್ಸ್. ಐ ಟೆಲ್ ಯು ಆರ್ಗ್ಯುಮೆಂಟ್ಸ್ ಅಂತ ಹೇಳಿದ್ರೆ ಏನು, ಅದರದ್ದು ಡಾಟಾ ಟೈಪ್ಸ್ ಅಂತ ಹೇಳಿದ್ರೆ ಏನು ಅಂತ. ಜಸ್ಟ್ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಹೇಳಿದರೆ ಅರ್ಥ ಮಾಡ್ಕೊಳ್ಳಿ. 2 or more ಫಂಕ್ಷನ್ಸ್ ಹ್ಯಾವ್ ಸೇಮ್ ನೇಮ್. ಒಂದಕ್ಕಿಂತ ಜಾಸ್ತಿ ಫಂಕ್ಷನ್ಸಿಗೆ ನಮಗೇನಿರುತ್ತೆ, ಒಂದೇ ಥರ ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಅಲ್ಲಿ ಏನು ತೊಗೊಂಡಿದ್ದೆ, ಡಿಸ್ಪ್ಲೇ ತೊಗೊಂಡಿದ್ದೆ, ಡಿಸ್ಪ್ಲೇ ಸೇಮ್ ಫಂಕ್ಷನ್ ನೇಮ್ ನಾವು ಏನು ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ವಿ. ಬಟ್ ಕಂಡೀಷನ್ ಏನು ಅಂತ ಹೇಳಿದರೆ, ಸೇಮ್ ನೇಮ್ ಯೂಸ್ ಮಾಡ್ತಿದ್ರೆ ಏನು ಡಿಫ್ರೆಂಟ್ ಆಗಿರಬೇಕು, ಆರ್ಗ್ಯುಮೆಂಟ್ಸ್ ಡಿಫ್ರೆಂಟ್ ಆಗಿರಬೇಕು, ಮತ್ತು ಅದರದ್ದು ಡಾಟಾ ಟೈಪ್ಸ್ ಏನಾಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಆನ್ ಫಂಕ್ಷನ್ ಓವರ್ಲೋಡಿಂಗ್. ಆರ್ಗ್ಯುಮೆಂಟ್ಸ್ ಅಂತ ಹೇಳಿದ್ರೇನು, ಐ ಶೋ ಯು ಹಿಯರ್. ಫಾರ್ ಎಕ್ಸಾಂಪಲ್ ನಮಗೆ ಒಂದು ಸಾರ್ಟ್ ಅಂತ ಒಂದು ಫಂಕ್ಷನ್ ಇದೆ. ಹಿಯರ್ ಆಲ್ಸೋ ವಿ ಹ್ಯಾವ್ ಸಾರ್ಟ್ ಆಸ್ ಎ ಫಂಕ್ಷನ್. 2 ಫಂಕ್ಷನ್ನ ನಾವೇನು ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ಫಂಕ್ಷನ್ ನೇಮ್ ಏನಿದೆ, ಸೇಮ್ ಇದೆ. 2 ಫಂಕ್ಷನ್ ನೇಮ್ ಏನಿದೆ, ಸೇಮ್ ಇದೆ. ಫಾರ್ ಎಕ್ಸಾಂಪಲ್ ಇನ್ ಯುವರ್ ಕ್ಲಾಸ್ ವಿ ಹ್ಯಾವ್ ರಾಹುಲ್. ಒಂದು ರಾಹುಲ್ ಇದ್ದಾರೆ. ವಿ ಹ್ಯಾವ್ ಅನದರ್ ಒನ್ ರಾಹುಲ್. ಒಂದೇ ನೇಮ್ದು ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, 3 ಸ್ಟೂಡೆಂಟ್ಸ್ ಇದ್ದಾರೆ ನನ್ನದು ಕ್ಲಾಸಲ್ಲಿ ಅಂತ ಹೇಳಿದರೆ, ಸಪೋಸ್ ಟೀಚರು ರಾಹುಲ್ ಅಂತ ಕರೆದ್ರೆ ವಿಚ್ ರಾಹುಲ್ ವಿಲ್ ರೆಸ್ಪಾಂಡ್, ಯಾವ ರಾಹುಲ್ ರೆಸ್ಪಾಂಡ್ ಮಾಡ್ತಾರೆ,
ಗೊತ್ತಾಗಲ್ಲ. ಪರ್ಟಿಕ್ಯುಲರ್ ಟೀಚರು ಯಾರು ರಾಹುಲಿಗೆ ಕರಿತಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ ಯುನೀಕ್ ಆಗಿರಲಿ ಅಂತ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ರಾಹುಲ್ ಕೆ ಇದೆ, ರಾಹುಲ್ ಅಗೇನ್ ಕೆ ಇದೆ, ರಾಹುಲ್ ಎಮ್ ಇದೆ. ಸೊ ರಾಹುಲ್ ಕೆ ಪುನಃ ಎರಡಾಯಿತು. ರಾಹುಲ್ ಎಮ್ ಇದೆ, ರಾಹುಲ್ ಎಮ್ ಅಂತ ಹೇಳಿದ ತಕ್ಷಣ ಬೇರೆ ಪರ್ಸನ್ ಎದ್ದು ನಿಂತ್ಕೋತಾರೆ. ಅಗೇನ್ ವಿ ಹ್ಯಾವ್ ರಾಹುಲ್ ಕೆ ಅಂತ ಹೇಳಿದ್ರೆ ಸರ್ನೇಮು ಏನಾಯಿತು, ಇನಿಷಿಯಲು ಏನಾಯಿತು, ಸೇಮ್ ಆಯಿತು. ಸೇಮ್ ಆದಾಗ ನಾವು ಟೀಚರ್ ಕಾಲ್ ಮಾಡಿದಾಗ ಯಾರು ಎದ್ದು ನಿಂತ್ಕೋಬೇಕು ಗೊತ್ತಾಗಲ್ಲ. ದ ಸೇಮ್ ಥಿಂಗ್ ಫಂಕ್ಷನ್ ಓವರ್ಲೋಡಿಂಗಲ್ಲೂ ಹಾಗೆ ಆಗುತ್ತೆ. ಎರಡೂ ನೇಮ್ ಎಲ್ಲ ಫಂಕ್ಷನ್ ನೇಮು ಸೇಮ್ ಇದ್ದರೆ ಯಾವ ಪರ್ಟಿಕ್ಯುಲರ್ ಫಂಕ್ಷನ್ನ ನಾವು ಕಾಲ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮ್ಮದು ಆರ್ಗ್ಯುಮೆಂಟ್ಸ್ ಏನಾಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ಸಪೋಸ್ ಆರ್ಗ್ಯುಮೆಂಟ್ಸ್ ಏನಾದರೂ ಸೇಮ್ ಆಗಿದ್ರೆ ಡೇಟಾ ಟೈಪ್ ಏನಾಗಿರಬೇಕು, ಚೇಂಜ್ ಆಗಿರಬೇಕು. ಇಲ್ಲಿ ರಾಹುಲ್ ಕೆ ಸೇಮ್ ಇದ್ದಾರೆ. ಸಪೋಸ್ ನಾವೇನು ಏನು ಮಾಡ್ಕೋತೀವಿ, ರಿಜಿಸ್ಟರ್ ನಂಬರ್ನ ಯೂಸ್ ಮಾಡ್ಕೊಂಡು ಐಡೆಂಟಿಫೈ ಮಾಡ್ಕೋತೀವಿ. ದ ಸೇಮ್ ವೇ ಫಂಕ್ಷನ್ ಓವರ್ಲೋಡಿಂಗಲ್ಲೂ ನಾವು ಬೇರೆ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಮತ್ತು ಡಾಟಾ ಟೈಪ್ಸ್ ಕೊಟ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಫಂಕ್ಷನ್ನ ಕಾಲ್ ಮಾಡಿಸ್ತಾ ಇದ್ದೀವಿ. We'll see what you mean by arguments. For example, sort ಅಂತ ತಗೊಂಡಿದೆ. sort ಏನಿದು, ಫಂಕ್ಷನ್ ಒಳಗಡೆ ನಾವು ವೇರಿಯೇಬಲ್ಸ್ನ ಏನಾದರೂ ಡಿಕ್ಲೇರ್ ಮಾಡಿದ್ರೆ, ಇಂಟ್ ಎ ಏನಿದು ವೇರಿಯೇಬಲ್, ಈ ವೇರಿಯೇಬಲ್ನ ನಾವೇನು ಮಾಡ್ತಾ ಇದ್ದೀವಿ, ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದರೆ ಆರ್ಗ್ಯುಮೆಂಟ್ಸ್. ಇಂಟ್ ಎ ಅಂತ ಏನಿದೆ, ಫಂಕ್ಷನ್ ಬ್ರ್ಯಾಕೆಟ್ ಒಳಗಡೆ ನಾವು ವೇರಿಯೇಬಲ್ಸ್ನ ಏನು ಡಿಕ್ಲೇರ್ ಮಾಡ್ತೀವಿ ಆ ಡಿಕ್ಲರೇಷನ್ನ ನಾವೇನಂತ ಹೇಳ್ತೀವಿ, ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಸಾರ್ಟ್ ಇದೆ, ಸಾರ್ಟಲ್ಲಿ ನಮಗೆ ಎಷ್ಟು ಆರ್ಗ್ಯುಮೆಂಟ್ಸ್ ಇದೆ, ಒಂದು ಆರ್ಗ್ಯುಮೆಂಟ್ ಇದೆ. ಒಂದು ಆರ್ಗ್ಯುಮೆಂಟ್ದು ಡಾಟಾ ಟೈಪ್ ಏನಿದೆ, ಇಂಟ್ ಇದೆ. ಇನ್ನೊಂದು ತಗೋತೀನಿ ನಾನು ಸಾರ್ಟ್ ಅಂತಾನೆ. ಅಗೇನ್ ಐ ವಿಲ್ ಯೂಸ್ ಹಿಯರ್ ಇಂಟ್ ಬಿ ಅಂತ ತೊಗೊಂಡಿದ್ದು ನಾನು. ಆರ್ಗ್ಯುಮೆಂಟ್ ಒಂದೇ ಇದೆ, ಅದರ ಡಾಟಾ ಟೈಪು ಏನಿದೆ, ಸೇಮ್ ಇದೆ. ನಾವು ಯಾವ ಪರ್ಟಿಕ್ಯುಲರ್ ಫಂಕ್ಷನ್ನ ಕರಿತಾ ಇದ್ದೀವಿ ಗೊತ್ತಾಗಲ್ಲ. ಇಲ್ಲಿ ಇಂಟ್ ಕೊಟ್ಟಿದ್ರೆ ಆರ್ಗ್ಯುಮೆಂಟ್ ನಂಬರ್ ಸೇಮ್ ಇದ್ದರೆ ಡಾಟಾ ಟೈಪ್ ನಾವೇನು ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು. ಇಂಟ್ ಇದ್ದಿದ್ದು ನಾನು ಏನು ಮಾಡಿದೆ, ಫ್ಲೋಟ್ ಮಾಡಿದೆ. ಸೊ ಯುನೀಕ್ ಆಯಿತು ಇದೆರಡು. ಅರ್ಥ ಆಯ್ತಾ? ಆರ್ಗ್ಯುಮೆಂಟ್ಸ್ ಅಂತ ಹೇಳಿದ್ರೂ ಫಂಕ್ಷನ್ ಬ್ರ್ಯಾಕೆಟ್ಸ್ ಒಳಗಡೆ ನಾವು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಆರ್ಗ್ಯುಮೆಂಟ್ಸ್ ಅಂತ ಹೇಳಿರ್ತೀವಿ. ದಿಸ್ ಇಸ್ ದ ಕಂಡೀಷನ್ ಫಂಕ್ಷನ್ ಓವರ್ಲೋಡಿಂಗಲ್ಲಿ. ನಾವು ಫಂಕ್ಷನ್ ನೇಮ್ ಸೇಮ್ ಇರ್ಬೋದು, ಆದರೆ ಒಳಗಡೆ ಡಾಟಾ ಟೈಪ್ಸ್ ಏನಾಗಿರಬೇಕು, ಆರ್ಗ್ಯುಮೆಂಟ್ಸ್ ಲಿಸ್ಟು ಡಿಫ್ರೆಂಟ್ ಆಗಿರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಓವರ್ಲೋಡ್ ಎ ಫಂಕ್ಷನ್. ವಿ ವಿಲ್ ಸಿ ಎನ್ ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡೋದು. ಟು ಆ್ಯಡ್ 2 numbers ಆ್ಯಂಡ್ 3 numbers. 2 numbers ಮತ್ತು 3 ನಂಬರ್ಸ್ನ ಆ್ಯಡ್ ಮಾಡೋಕ್ಕೆ ಪ್ರೋಗ್ರಾಮ್ನ ಹೇಳ್ಕೊಡ್ತೀನಿ. ಯು ಕ್ಯಾನ್ ಟ್ರೈ ಇಟ್ ಫಾರ್ ಏರಿಯಾ ಆಫ್ ಸ್ಕ್ವೇರ್, ರೆಕ್ಟಾಂಗಲ್, ಅದನ್ನು ಲ್ಯಾಬ್ ಪ್ರೋಗ್ರಾಮ್ ಇರೋದು. ಫಾರ್ ದ್ಯಾಟ್ ಯು ಕ್ಯಾನ್ ಟ್ರೈ ಇಟ್ ಔಟ್. ಐಲ್ ರೈಟ್ ಹಿಯರ್ ಆ್ಯಡ್. ಯಾವುದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು, ಕ್ಲಾಸ್ ನೇಮ್ ಏನಂತ ಕೊಡ್ತಾ ಇದ್ದೀನಿ, ಆ್ಯಡ್ ಅಂತ ಕೊಡ್ತಾ ಇದ್ದೀನಿ. ರೈಟ್ ಹಿಯರ್ private. What are the variables we need? We can declare the variables. Public. I'll use here int. Add ಅಂತ ಕ್ಲಾಸ್ ನೇಮ್ ಕೊಟ್ಟಿದ್ದೀನಲ್ಲ, ಸೊ I'll write here sum. ಎಷ್ಟು ನಂಬರ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ನಾವು, 2 numbers ಆ್ಯಂಡ್ 3 numbers. ಇಲ್ಲಿ 2 ನಂಬರ್ ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಆರ್ಗ್ಯುಮೆಂಟ್ಸ್ ಕೊಡ್ತಾ ಇದ್ದೀವಿ, 2 ಆರ್ಗ್ಯುಮೆಂಟ್ಸ್. ಇಂಟ್ ಎ ಇಂಟ್ ಬಿ. ಇಲ್ಲಿ ಇಂಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಾವೇನು ಮಾಡ್ಬೋದು, ರಿಟರ್ನ್ ಮಾಡ್ಬೋದು. ಏನನ್ನ ರಿಟರ್ನ್ ಮಾಡ್ತಾ ಇದ್ದೀವಿ, ಎ ಪ್ಲಸ್ ಬಿ. ವಿ ಆರ್ ರಿಟರ್ನಿಂಗ್ ಎ ಪ್ಲಸ್ ಬಿ. ಪುನಃ ವಿ ಕ್ಯಾನ್ ರೈಟ್ ಹಿಯರ್ ದ ಸೇಮ್ ಫಂಕ್ಷನ್ ಇಂಟ್ ಸಮ್. ಪುನಃ ಎಷ್ಟು ನಂಬರ್ಸ್ನ ಆ್ಯಡ್ ಮಾಡಬೇಕು, ಇಲ್ಲಿ 3 ನಂಬರ್ಸ್ನ ಆ್ಯಡ್ ಮಾಡಬೇಕು. ಐಲ್ ಗಿವ್ ಹಿಯರ್ ಇಂಟ್ ಎ ಇಂಟ್ ಬಿ ಇಂಟ್ ಸಿ. ಸೇಮ್ ಫಂಕ್ಷನ್ ನೇಮ್ ಇದೆ, ಆದರೆ ಆರ್ಗ್ಯುಮೆಂಟ್ಸ್ ಏನಿದೆ ಡಿಫ್ರೆಂಟ್ ಆಗಿದೆ. ಇಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಇದೆ, 2 ಆರ್ಗ್ಯುಮೆಂಟ್ಸ್ ಇದೆ. ಇಲ್ಲಿ ಎಷ್ಟಿದೆ ನಮಗೆ, 3 ಆರ್ಗ್ಯುಮೆಂಟ್ಸ್ ಇದೆ. 1 2 3. ಅಗೇನ್ ಐ ಕ್ಯಾನ್ ಯೂಸ್ ಹಿಯರ್ ರಿಟರ್ನ್ ಎ ಪ್ಲಸ್ ಬಿ ಪ್ಲಸ್ ಸಿ. ನಾವು ವಿ ವಿಲ್ ಕ್ಲೋಸ್ ದ ಕ್ಲಾಸ್ನ ನಾವೇನು ಮಾಡಿದ್ದೀವಿ, ಕ್ಲೋಸ್ ಮಾಡಿದ್ದೀವಿ. ನೀವು ಕೇಳ್ಬೋದು ನಾವು ಏನಕ್ಕೆ ಇಲ್ಲಿ ವಾಯ್ಡ್ ಯೂಸ್ ಮಾಡಿಲ್ಲ, ಇಂಟ್ ಯೂಸ್ ಮಾಡಿದ್ದೀವಿ ಅಂತ ಹೇಳಿದರೆ, ಇಲ್ಲಿ ರಿಟರ್ನ್ ಫಂಕ್ಷನ್ನ ಯೂಸ್ ಮಾಡಿದರೆ ನಾವು ವಾಯ್ಡ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ರಿಟರ್ನ್ ಫಂಕ್ಷನ್ ಯೂಸ್ ಮಾಡಿದರೆ ನಾವು ಬೇರೆ ಡಾಟಾ ಟೈಪ್ನ ಕೊಡಬೇಕು. ನಾವು ಆರ್ಗ್ಯುಮೆಂಟ್ಸ್ನ ಏನು ಮಾಡಿದ್ದೀವಿ, ನಾವು ಪಾಸ್ ಮಾಡಿದ್ದೀವಿ. ನಾವು ಅಲ್ಲಿ ರೈಟ್ ದ ಮೇನ್ ಫಂಕ್ಷನ್. ರೈಟ್ ಹಿಯರ್ ದ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಹೇಗೆ ಬರೀತೀವಿ ನಾವು, ವಾಯ್ಡ್ ಮೇನ್
Now what is the class name? Class name ಏನಿದೆ ನಮಗೆ? add is the class name, a is the object. ಏನು ತೊಗೊಂಡಿದ್ದೀವಿ ನಾವು? ಆಬ್ಜೆಕ್ಟ್ ತೊಗೊಂಡಿದ್ದೀವಿ. ಆ್ಯಡ್ ಏನು ತೊಗೊಂಡಿದ್ದೀವಿ ನಾವು? ಕ್ಲಾಸ್ ನೇಮ್ನ ತೊಗೊಂಡಿದ್ದೀವಿ. ಇವಾಗ ಆಬ್ಜೆಕ್ಟ್ನ ಯೂಸ್ ಮಾಡ್ಕೊಂಡು ಎ ಡಾಟ್ ಫಂಕ್ಷನ್ಸ್ನ ಕಾಲ್ ಮಾಡಬೇಕಲ್ವಾ? ಯಾವುದಿದೆ ನಮಗೆ ಫಸ್ಟ್ ಫಂಕ್ಷನ್ನು? ಸಮ್ ಅಂತ ಇದೆ. ಏನು ಕೊಡ್ಬೇಕು ನಾವು? ಎ ಡಾಟ್ ಸಮ್. ಯಾವುದಿದೆ ನಮಗೆ ಫಂಕ್ಷನು? ಸಮ್ ಅಂತ ಇದೆ. ವಿಲ್ ಗಿವ್ ಹಿಯರ್ ಎ ಡಾಟ್ ಸಮ್. ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ ನಮಗೆ? 2 ವೇರಿಯೇಬಲ್ಸ್ ಇದೆ, 2 ಆರ್ಗ್ಯುಮೆಂಟ್ಸ್ ಇದೆ. ಹಾಗಾದರೆ ನಾವು ಎಷ್ಟು ವ್ಯಾಲ್ಯೂಸ್ನ ಪಾಸ್ ಮಾಡಬೇಕು? 2 ವ್ಯಾಲ್ಯೂಸ್ನ ಪಾಸ್ ಮಾಡಬೇಕು. 10, 20. ವ್ಯಾಲ್ಯೂಸ್ ಏನು ಬೇಕಾದರೂ ಕೊಡ್ಬೋದು. ಇಟ್ ಈಸ್ ನಾಟ್ ಲೈಕ್ 10, 20. ಸಿ, ಇಲ್ಲಿಂದ ನಾವು ಏನು ಮಾಡ್ತಾ ಇದ್ದೀವಿ? ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ. ನಾವು ಯಾವಾಗ ಆಬ್ಜೆಕ್ಟ್ ಡಾಟ್ ಅಂತ ಕೊಡ್ತಾ ಇದ್ದೀವಿ ಸಮ್ ಅಂತ ಹೇಳಿ, ಈ ಫ್ಲೋ ಏನಾಗುತ್ತೆ? ಈ ಪರ್ಟಿಕ್ಯುಲರ್ ಫಂಕ್ಷನ್ನಿಗೆ ಏನು ಮಾಡುತ್ತೆ? ಅದು ಕಾಲ್ ಮಾಡುತ್ತೆ. 10 ವ್ಯಾಲ್ಯೂ ಯಾವುದಕ್ಕೆ ಅಸೈನ್ ಆಗುತ್ತೆ? ಎ ವ್ಯಾಲ್ಯೂಗೆ ಅಸೈನ್ ಆಗುತ್ತೆ. 20 ವ್ಯಾಲ್ಯೂ ಯಾವುದಕ್ಕೆ ಅಸೈನ್ ಆಗುತ್ತೆ? ಬಿ ವ್ಯಾಲ್ಯೂಗೆ ಅಸೈನ್ ಆಗುತ್ತೆ. ನಾವು ಇಟ್ ವಿಲ್ ಆ್ಯಡ್ 10 + 20. 10 + 20 ಏನಾಗುತ್ತೆ? ಆ್ಯಡ್ ಆಗಿ ನಿಮಗೆ ರಿಸಲ್ಟ್ ಏನು ತೋರಿಸುತ್ತೆ? 30 ತೋರಿಸುತ್ತೆ. ನಾವು ವಿ ಹ್ಯಾವ್ ದ ಸೆಕೆಂಡ್ ಫಂಕ್ಷನ್. ಸೆಕೆಂಡ್ ಫಂಕ್ಷನ್ ಇದೆ. ಯಾವುದಿದೆ ನಮಗೆ ಸೆಕೆಂಡ್ ಫಂಕ್ಷನು? ಎ ಡಾಟ್ ಸಮ್. ಇವಾಗ ನಮಗೆ ಎಷ್ಟು ಆರ್ಗ್ಯುಮೆಂಟ್ಸ್ ಇದೆ? 3 ಆರ್ಗ್ಯುಮೆಂಟ್ಸ್. ಐ ಗಿವ್ ಹಿಯರ್ 10, 20, 30. ಸಿ, ಇಲ್ಲಿಂದ ನಾವು ಯಾವಾಗ ಕಾಲ್ ಮಾಡ್ತೀವಿ? ಇಲ್ಲಿ 2 ಆರ್ಗ್ಯುಮೆಂಟ್ಸ್ ಇದ್ದಾಗ ನಮಗೆ 2 ಆರ್ಗ್ಯುಮೆಂಟ್ಸ್ ಫಂಕ್ಷನಿಗೆ ಕಾಲ್ ಆಗುತ್ತೆ. 3 ಆರ್ಗ್ಯುಮೆಂಟ್ಸ್ ಇದ್ದಾಗ 3 ಆರ್ಗ್ಯುಮೆಂಟ್ ಫಂಕ್ಷನಿಗೆ ಕಾಲ್ ಆಗುತ್ತೆ. ದಿಸ್ ಇಸ್ ದ ರೀಸನ್. ಈ ರೀಸನಿಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ? ಆರ್ಗ್ಯುಮೆಂಟ್ ಲಿಸ್ಟ್ ಮತ್ತು ಡಾಟಾ ಟೈಪ್ ನಾವೇನು ಮಾಡಿರ್ತೀವಿ? ಚೇಂಜ್ ಮಾಡಿರ್ತೀವಿ. ಏನಕ್ಕೆ ಅಂತ ಹೇಳಿದರೆ, ಯಾವಾಗ ಕಾಲ್ ಮಾಡ್ತೀವಿ ನಾವು ಯಾವ ಪರ್ಟಿಕ್ಯುಲರ್ ಫಂಕ್ಷನ್ನ ಎಕ್ಸಿಕ್ಯೂಟ್ ಆಗಬೇಕು ಅಂತ ತೋರಿಸ್ತೀವಿ. ನಾವು ಐ ಹ್ಯಾವ್ ಗಿವನ್ ಹಿಯರ್ ಎ ವ್ಯಾಲ್ಯೂ ಈಸ್ 10, ಬಿ ವ್ಯಾಲ್ಯೂ ಇಸ್ 20, ಸಿ ವ್ಯಾಲ್ಯೂ ಇಸ್ 30. ಈ 10 ವ್ಯಾಲ್ಯೂ ಯಾವುದಕ್ಕೆ ಅಸೈನ್ ಆಗುತ್ತೆ? ಎಗೆ ಅಸೈನ್ ಆಗುತ್ತೆ. 20 ಯಾವುದಕ್ಕೆ ಅಸೈನ್ ಆಗುತ್ತೆ? ಬಿ. 30 ಯಾವುದಕ್ಕೆ ಅಸೈನ್ ಆಗುತ್ತೆ? ಸಿಗೆ ಅಸೈನ್ ಆಗುತ್ತೆ. ನಾವು ಇಟ್ ವಿಲ್ ಡೂ 10 + 20 + 30. ದಟ್ ಈಸ್ ಈಕ್ವಲ್ ಟು 60. ಸೊ ಇಲ್ಲಿ ಪ್ರಿಂಟ್ ಮಾಡಿಸ್ಬೇಕು ಅಂತ ಹೇಳಿದರೆ ಜಸ್ಟ್ ನಾವೇನು ಯೂಸ್ ಮಾಡ್ತೀವಿ? ಸಿ ಔಟ್. Now we have ended our program. Simple program using function overloading. Function overloading ನಾನು ಯೂಸ್ ಮಾಡ್ಕೊಂಡು ನಾವೇನು ಬರೆದಿದ್ದೀವಿ? ಸಿಂಪಲ್ ಪ್ರೋಗ್ರಾಮ್ನ ಬರೆದಿದ್ದೀವಿ to add 2 numbers. The same thing you can write the program to find out area and circle. ನೀವೇ ಪ್ರಾಕ್ಟೀಸ್ ಮಾಡಿ. I'll give here the formula. ಇಲ್ಲಿ ಫಾರ್ಮುಲಾನ ಕೊಡ್ತೀನಿ ನಾನು. ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೀವೇ ಟ್ರೈ ಮಾಡಿ. ನೀವೇ ಟ್ರೈ ಮಾಡಿ. ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಸ್ಕ್ವೇರ್, ಏರಿಯಾ ಆಫ್ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್. 3 ಪ್ರೋಗ್ರಾಮ್ಸ್ ಇದೆ. ಒಂದೇ ಪ್ರೋಗ್ರಾಮಲ್ಲಿ 3 ಏರಿಯಾ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಜಸ್ಟ್ ಕೀಪ್ ದ ಫಾರ್ಮುಲಾ. ಏರಿಯಾ ಈಸ್ ಈಕ್ವಲ್ ಟು ಎಸ್. ಯಾವುದಕ್ಕಿದು? ಎಸ್ ಇಂಟು ಎಸ್ ಸ್ಕ್ವೈರಿಗೆ. ಏರಿಯಾ ಈಸ್ ಈಕ್ವಲ್ ಟು ಎಲ್ ಇಂಟು ಬ್ರೆಡ್ ರೆಕ್ಟ್ಯಾಂಗಲಿಗೆ. ಏರಿಯಾ ಈಸ್ ಈಕ್ವಲ್ ಟು 0.5 ಇಂಟು ಬೇಸ್ ಇಂಟು ಹೈಟ್ ಟ್ರಯಾಂಗಲಿಗೆ. ಏರಿಯಾದ ಫಾರ್ಮುಲಾ ಏನು? ಎಸ್ ಇಂಟು ಎಸ್. ರೆಕ್ಟ್ಯಾಂಗಲ್ದು ಏನು? ಎಲ್ ಇಂಟು ಬ್ರೆಡ್. ಟ್ರಯಾಂಗಲ್ದು ಏನು? ಬಿ ಇಂಟು ಹೆಚ್. ಸಿ ಹಿಯರ್, ಇದು ನಿಮ್ಮದು ಲ್ಯಾಬ್ ಪ್ರೋಗ್ರಾಮು. ಈ ಪ್ರೋಗ್ರಾಮಲ್ಲಿ ಇಲ್ಲಿ ಎಷ್ಟು ಫಸ್ಟ್ ಫಂಕ್ಷನ್ ನೇಮ್ ನೀವು ಸ್ಕ್ವೇರ್ ಅಂತಲೇ ಕೊಡ್ಬೋದು. ರಿಟರ್ನಲ್ಲಿ ಏನು ಕೊಡ್ತೀರಾ? ಎಸ್ ಇಂಟು ಎಸ್. ಇದರಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತೀರಾ? 1. ಇದರಲ್ಲಿ ಎಷ್ಟು ಪಾಸ್ ಮಾಡ್ತೀರಾ? 2. ಇದರಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತೀರಾ? 2 ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡ್ತೀರಾ. 2 ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡಿದ್ರೆ ಇಲ್ಲಿ ಏನು ಚೇಂಜ್ ಮಾಡಿರಬೇಕು? ಡಾಟಾ ಟೈಪ್. ಇದರಲ್ಲಿ ಏನು ಡಾಟಾ ಟೈಪ್ ಕೊಟ್ಟಿರ್ತೀರಾ? ಇದರಲ್ಲಿ ಡಾಟಾ ಟೈಪ್ ಏನು ಮಾಡಿರಬೇಕು? ಚೇಂಜ್ ಮಾಡಿರಬೇಕು. ಟ್ರೈ ಇಟ್ ಔಟ್ ಬೈ ಯುವರ್ ಸೆಲ್ಫ್. ಟ್ರೈ ಮಾಡಿ. ಇದು ಆಟೋಮೆಟಿಕ್ಕಾಗಿ ಓನಾಗಿ ಬರೀಬೋದು ನೀವು. ಪ್ರೋಗ್ರಾಮ್ಸ್ ಬೈ ಹಾರ್ಟ್ ಹೊಡಿಬೇಕು ಅಂತ ಏನೂ ಇರಲ್ಲ. ಇದನ್ನು ಕಲಿತ್ರೆ ಯು ಆರ್ ಪ್ರಿಪೇರ್ಡ್ ಫಾರ್ ಲ್ಯಾಬ್ ಪ್ರೋಗ್ರಾಮ್ಸ್. So that's it for today's class. In the next class, we will study for the inline function. Thank you.